ಪೊಲೀಸ್ ಅಧಿಕಾರಿಯಿಂದಲೇ ಕಾವೇರಿ ನೀರಿಗೆ ಕನ್ನ ಹಾಕಿರುವಂತಹ ಸ್ಟೋರಿ ಇದು. ಡಿವೈಎಸ್ಪಿ ಒಬ್ಬರಿಗೆ ಸೇರಿರುವಂತಹ ಫಾರ್ಮ್ ಹೌಸ್ಗೆ ಕಾವೇರಿ ನೀರು ಕಳುವು. ಪೊಲೀಸ್ ಅಧಿಕಾರಿಯಿಂದಲೇ ಕಾವೇರಿ ನೀರಿಗೆ ಕನ್ನ. ಡಿವೈಎಸ್ಪಿ ಒಬ್ಬರಿಗೆ ಸೇರಿರೋ ಫಾರ್ಮ್ ಹೌಸ್ಗೆ ಕಾವೇರಿ ನೀರು ಕಳುವು. ಕೆಆರ್ಎಸ್ ಡ್ಯಾಂಗೆ ಅಕ್ರಮವಾಗಿ ಮೋಟಾರ್ ಅಳವಡಿಸಿ ನೀರನ್ನ ಕಳುವು ಮಾಡಲಾಗ್ತಾ ಇದೆ. ಡ್ಯಾಮ್ನಿಂದಲೇ ನೀರನ್ನ ಕದ್ದು ಫಾರ್ಮ್ ಹೌಸ್ಗೆ ಹರಿಸ್ತಾ ಇದ್ರು ಅಧಿಕಾರಿ. ಕೆಆರ್ಎಸ್ ಡ್ಯಾಮ್ ಹಿನ್ನೀರಿಗೆ ಹೊಂದಿಕೊಂಡಂತೆ 2 ಫಾರ್ಮ್ ಹೌಸ್ ಇದೆ. ಆ ಫಾರ್ಮ್ ಹೌಸ್ಗೆ ನೀರು ಸಪ್ಲೈ ಆಗೋದು ಕೆಆರ್ಎಸ್ ಡ್ಯಾಮ್, ಅದು ಕೂಡ ಅಕ್ರಮವಾಗಿ ಮೋಟಾರ್ ಅಳವಡಿಸಿ. ಡ್ಯಾಮ್ಗೆ 200 ಮೀಟರ್ ಪೈಪ್ ಅನ್ನ ಅಳವಡಿಸಿ ಫಾರ್ಮ್ ಹೌಸ್ಗೆ ನೀರನ್ನ ಪೂರೈಕೆ ಮಾಡಲಾಗ್ತಾ ಇತ್ತು. ಅಕ್ರಮವಾಗಿ ಪೈಪ್ ಅಳವಡಿಕೆ ಮಾಡಿದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಕೆಆರ್ಎಸ್ ಡ್ಯಾಮ್ನ ಹಿನ್ನೀರಿಗೆ ಹೊಂದಿಕೊಂಡಂತೆ 2 ಫಾರ್ಮ್ ಹೌಸ್ ಇದೆ. ಡ್ಯಾಮ್ಗೆ 200 ಮೀಟರ್ ಪೈಪ್ ಅನ್ನ ಅಳವಡಿಸಿ ತಮ್ಮ ಫಾರ್ಮ್ ಹೌಸ್ಗೆ ನೀರು ಪೂರೈಕೆ ಮಾಡ್ಕೋತಾ ಇದ್ರು. ಆ ಪೈಪ್ ಅನ್ನ ಕೂಡ ನೋಡ್ತಾ ಇದ್ದೀರಿ ನೀವು. ಅಲ್ಲಿ ಗದ್ದೆ ಇದೆ, ಗದ್ದೆಗೆ ಅಕ್ರಮವಾಗಿ ನೀರನ್ನ ಸಂಪರ್ಕ ಕೊಟ್ಟಿದ್ರು. 200 ಮೀಟರ್ ಉದ್ದದ ಪೈಪ್ ಅನ್ನ ಅಳವಡಿಸಿ ಕೆಆರ್ಎಸ್ ಅಣೆಕಟ್ಟೆಯ ಭದ್ರತಾ ಪಡೆ ಸಿಬ್ಬಂದಿ ಕಣ್ತಪ್ಪಿಸಿ ನೀರು ಕಳುವು ನಡೀತಾ ಇತ್ತು. ಕಾವೇರಿ ನೀರನ್ನ ಕದ್ದು ಭತ್ತ ಸೇರಿ ವಿವಿಧ ಬೆಳೆ ಬೆಳೆದಿದ್ದಾರೆ ಅಲ್ಲಿ ಅಧಿಕಾರಿಗಳು. ಸ್ಥಳೀಯರು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆದರೂ ಸಹ ಮಂಡ್ಯ ಜಿಲ್ಲಾಡಳಿತ ಕ್ರಮ ತೆಗೆದುಕೊಂಡಿಲ್ಲ. ಇಲ್ಲಿ ನೋಡಿದ್ರೆ ನೀರಿಗೋಸ್ಕರ ಹಾಹಾಕಾರ ಶುರುವಾಗಿದೆ. ವಾರಾಂಗಟ್ಲೆ ನೀರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಇಂಥ ಟೈಮಲ್ಲಿ ನೀರು ಕಳ್ಳತನ ಈ ಮಟ್ಟಿಗೆ ಆಗ್ತಾ ಇದ್ರು ಕೂಡ ಯಾಕೆ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ? ಫಾರ್ಮ್ ಹೌಸ್ ಮಾಲೀಕರ ಪ್ರಭಾವಕ್ಕೆ ಅಧಿಕಾರಿಗಳು ಮಣಿದ್ರ? ಹಾಗಾದ್ರೆ ಡ್ಯಾಮ್ನಿಂದ ಅನಧಿಕೃತವಾಗಿ ನೀರು ಹರಿಸ್ತಾ ಇದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಸ್ಥಳೀಯರೇ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೂ ಸಹ ಅಧಿಕಾರಿಗಳು ಗಪ್ಚು. ಏನ್ ಕಾರಣ ಹಾಗಾದ್ರೆ? ಫಾರ್ಮ್ ಹೌಸ್ ಮಾಲೀಕರ ಪ್ರಭಾವಕ್ಕೆ ಮಣಿದ್ರ ಅಧಿಕಾರಿಗಳು? ಬೇಸಿಗೆ ಬೆಳೆಗೆ ಕಾವೇರಿ ನೀರಿಲ್ಲದೆ ಒಂದ್ ಕಡೆ ರೈತರು ಪರದಾಡ್ತಾ ಇದ್ದಾರೆ. ರಾಜಾರೋಷವಾಗಿ ನೀರ್ ಕದೀತಾ ಇದ್ದಾರೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು. ರೈತನಿಗೊಂದು ಕಾನೂನು, ಪ್ರಭಾವಿಗಳಿಗೆ ಒಂದು ಕಾನೂನ? ಸ್ಥಳೀಯರು ಮಾಹಿತಿ ಕೊಟ್ಟ ನಂತರವೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಏನ್ ಹೇಳೋದಿದೆ? ಸದ್ಯ ಜಲಾಶಯದಲ್ಲಿ 90.06 ಅಡಿ ನೀರು ಮಾತ್ರ ಸಂಗ್ರಹ ಇದೆ. ಬಳಕೆಗೆ ಇರುವಂತಹ ನೀರು 11 ಟಿಎಂಸಿ ಮಾತ್ರ. ಈಗಾಗಲೇ ರೈತರು ಸಿಟ್ಟಿಗೆದ್ದಿದ್ದಾರೆ. ನೀರು ಸಿಗ್ತಾ ಇಲ್ಲ ಬೆಳೆ ಬೆಳೆಯೋದಕ್ಕೆ ಅಂತ. ಒಂದ್ ಕಡೆ ಬೆಂಗಳೂರಿನಲ್ಲಿ ಕುಡಿಯೋದಕ್ಕೂ ನೀರಿಲ್ಲ ಅಂತ ಪರದಾಡ್ತಾ ಇದ್ದಾರೆ. ಟ್ಯಾಂಕರ್ ನೀರ್ನಂತೂ ಮಾತಾಡಿಸೋ ಹಾಗೆ ಇಲ್ಲ. 4 ಪಟ್ಟು 5 ಪಟ್ಟು ರೇಟ್ ಜಾಸ್ತಿ ಆಗಿದೆ. ಅಂಥದ್ರಲ್ಲಿ ಇಲ್ಲಿ ರಾಜಾರೋಷವಾಗಿ ನೀರ್ ಕಳ್ಳತನ ಆಗ್ತಾ ಇದೆ. ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ವಾ? ಸ್ಥಳೀಯರೇ ಮಾಹಿತಿ ಕೊಟ್ಟಿದ್ದಾರೆ, ವಿಡಿಯೋ ಸಮೇತ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೂ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಯಾಕೆ? ಫಾರ್ಮ್ ಹೌಸ್ ಮಾಲೀಕರ ಪ್ರಭಾವಕ್ಕೆ ಮಣಿದ್ರ? ಹಾಗಾದ್ರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಫಾರ್ಮ್ ಹೌಸ್ಗೆ ಯಾವ ರೀತಿ ನೀರನ್ನ ಅಲ್ಲಿಂದ ಪೂರೈಕೆ ಮಾಡಲಾಗ್ತಾ ಇತ್ತು, ಡ್ಯಾಮ್ ನೀರನ್ನ ಅಂತ ಪೈಪ್ ಅನ್ನ ಅಳವಡಿಸಿ ಅಲ್ಲಿ ನೀರು ಪೂರೈಕೆ ಆಗ್ತಾ ಇತ್ತು. ಈಗ ಅದನ್ನ ತೆಗೆದಿದ್ದಾರೆ ಅಧಿಕಾರಿಗಳು, ತೆಗಿತಾ ಇದ್ದಾರೆ. ಅದರ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ವರದಿ ಪ್ರಸಾರ ಆದ ನಂತರ ಅಧಿಕಾರಿಗಳು ಇನ್ನು ಸುಮ್ಮನಿದ್ರಾಗಲ್ಲ ಅಂತ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಅಲ್ಲಿ ಪೈಪು ಮೋಟಾರ್ ಎಲ್ಲ ಅಳವಡಿಕೆ ಮಾಡಿ ಆರಾಮಾಗಿ ಫಾರ್ಮ್ ಹೌಸ್ ಅಲ್ಲಿ ಬೆಳೆ ಬೆಳೀತಾ ಇದ್ರು. ಎರ್ರಾಬಿರ್ರಿ ನೀರು ಉಪಯೋಗಿಸ್ತಾ ಇದ್ರು ಫಾರ್ಮ್ ಹೌಸ್ ಅಲ್ಲಿ. ಈಗ ದೃಶ್ಯದಲ್ಲಿ ನೋಡ್ತಾ ಇದ್ರಿ, ನೇರ ಪ್ರಸಾರದ ದೃಶ್ಯ ಇದು. ನೇರ ಪ್ರಸಾರದ ದೃಶ್ಯವನ್ನ ನೋಡ್ತಾ ಇದ್ದೀರಿ ನೀವೀಗ. ಪೈಪ್ ಅನ್ನ ಅಳವಡಿಸಿ ನೀರು ಪೂರೈಕೆ ಏನಾಗ್ತಾ ಇತ್ತು, ಆ ಪೈಪ್ ಅನ್ನ ಈಗ ತೆಗೆದಿದ್ದಾರೆ ಅಲ್ಲಿನ ಅಧಿಕಾರಿಗಳು. ಕೆಆರ್ಎಸ್ ಜಲಾಶಯದಿಂದ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಎಷ್ಟು ವರ್ಷದಿಂದ ಈ ಕಳ್ಳತನ ನಡೀತಾ ಇತ್ತೋ ಗೊತ್ತಿಲ್ಲ. ಆದ್ರೆ ಅಲ್ಲಿನ ಸ್ಥಳೀಯರು ಮಾಹಿತಿ ಕೊಟ್ಟ ನಂತರವೂ ಕೂಡ ಅಧಿಕಾರಿಗಳು ಕ್ರಮ ತಗೊಂಡಿರಲಿಲ್ಲ. ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ವರದಿ ಪ್ರಸಾರ ಆಯ್ತೋ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಹಾಕಿದ್ದಂತಹ ಆ ಪೈಪ್ ಲೈನ್ ಅನ್ನ ತೆಗೆದಿದ್ದಾರೆ. ಈ ಕಳ್ಳತನ ಅದೆಷ್ಟು ವರ್ಷದಿಂದ ನಡೀತಾ ಇತ್ತು, ಅದೆಷ್ಟು ಸಮಯದಿಂದ ನಡೀತಾ ಇತ್ತು, ಅದೆಷ್ಟು ನೀರು ಕದ್ದು ತಮ್ಮ ಫಾರ್ಮ್
ಹೌಸ್ ಅಲ್ಲಿ ಬೆಳೆ ಬೆಳೀತಾ ಇದ್ರು. ಇಂಥ ಬರಗಾಲದ ಸಮಯದಲ್ಲೂ ಕೂಡ ಅವರ ಫಾರ್ಮ್ ಹೌಸ್ ಹಸಿರಾಗಿದೆ, ನಳನಳಿಸ್ತಾ ಇದೆ. ಕಾರಣ ಕೆಆರ್ಎಸ್ ಜಲಾಶಯದ ಈ ನೀರು. ರಾಜಾರೋಷವಾಗಿ ನೀರನ್ನ ಕದೀತಾ ಇದ್ರು. ನೇರ ಪ್ರಸಾರದ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಅಧಿಕಾರಿಗಳು ಸ್ಥಳದಲ್ಲಿದ್ದಾರೆ. ಅಲ್ಲಿ ಹಾಕಿದಂತಹ ಆ ಪೈಪ್ಗಳ ಪರಿಶೀಲನೆ ನಡೆಸಿದ್ರು. ಈಗ ಅದನ್ನ ತೆಗೆದಿದ್ದಾರೆ. ಹಾಕಿದಂತಹ ಮೋಟಾರ್ ಪೈಪ್ಗಳನ್ನ ತೆಗೆದು ಹಾಕಿದ್ದಾರೆ ಅಧಿಕಾರಿಗಳು. ಕೆಆರ್ಎಸ್ ಜಲಾಶಯದಿಂದ ನೇರ ಪ್ರಸಾರದ ದೃಶ್ಯ ಇದು. ಸ್ಥಳದಲ್ಲಿ ಅಧಿಕಾರಿಗಳಿದ್ದಾರೆ, ಬಂದು ಪರಿಶೀಲನೆ ನಡೆಸಿದ್ರು. ಈಗ ಆ ವೈರ್ಗಳನ್ನ ಕಟ್ ಮಾಡ್ತಿದ್ದಾರೆ. ಕನೆಕ್ಷನ್ ಕೊಟ್ಟಿದ್ರು, ಅಲ್ಲಿ ಮೋಟಾರ್ ಕನೆಕ್ಷನ್ ಕೂಡ ಇತ್ತು. ಆ ವೈರ್ಗಳನ್ನೆಲ್ಲ ತೆಗಿತಾ ಇದ್ದಾರೆ ಅಧಿಕಾರಿಗಳು. ಎಷ್ಟು ವರ್ಷಗಳಿಂದ ಹಾಗಾದ್ರೆ ಈ ಕಳ್ಳತನ ನಡೀತಾ ಇತ್ತು? ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕೂಡ ಯಾಕೆ ಸುಮ್ಮನಾಗಿದ್ರು? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ. ಈಗ ತ್ವರಿತಗತಿಯಲ್ಲಿ ಕ್ರಮ ತಗೊಂಡಿದ್ದಾರೆ. ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕೇವಲ ಇದು ಮಾತ್ರ ಅಲ್ಲ, ಸುತ್ತಮುತ್ತಲ ಭಾಗದಲ್ಲಿ ಎಲ್ಲೆಲ್ಲಿ ಈ ತರ ಕಳ್ಳತನ ಆಗ್ತಾ ಇದೆಯೋ, ನೀರಿನ ಕಳ್ಳತನ, ಅದನ್ನು ಕೂಡ ಪರಿಶೀಲನೆ ನಡೆಸಬೇಕಾಗಿದೆ ಅಧಿಕಾರಿಗಳು. ಈಗ ಮೋಟಾರ್ ಅನ್ನ ತೆಗೆದಿದ್ದಾರೆ, ಪೈಪ್ ತೆಗೆದಿದ್ದಾರೆ. ಅಲ್ಲಿದ್ದಂತಹ ಪೈಪ್ ಸುಮಾರು 200 ಮೀಟರ್ ಉದ್ದದ ಪೈಪ್ ಅನ್ನು ಅಳವಡಿಸಿದ್ರು. ವರ್ಷದ 365 ದಿನವೂ ಭರ್ಪೂರ್ ನೀರು ಸಿಗ್ತಾ ಇತ್ತು. ಯಾರಿಗೆ ಬರಗಾಲ, ಯಾರಿಗೆ ನೀರಿಲ್ಲ, ಅಭಾವ ಅಂದ್ರೂ ಸಹ ಈ ಫಾರ್ಮ್ ಹೌಸಿಗೆ ಬಳಕೆಗಾಗ್ಲಿ ಬೆಳೆ ಬೆಳೆಯೋದಕ್ಕಾಗ್ಲಿ ಯಾವುದೇ ಸಮಸ್ಯೆ ಆಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಅಳಿದುಳಿದಂತಹ ನೀರನ್ನು ಕೂಡ ಬರಿದು ಮಾಡ್ತಾ ಇದ್ರು. ಈ ಜಲಾಶಯಕ್ಕೆ ಹೊಂದಿಕೊಂಡಂತೆ ಇದರ ಹಿಂಭಾಗದಲ್ಲೇ 2 ಫಾರ್ಮ್ ಹೌಸ್ ಇದೆ. ಅಲ್ಲಿ ಆಗ್ತಾ ಇದ್ದಂತಹ ನೀರು ಕಳ್ಳತನ ಆಯಿತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಆಧರಿಸಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ರು. ಇಂಚಿಂಚು ಪರಿಶೀಲನೆ ನಡೆಸಿದ್ರು. ಪೈಪ್ ಅನ್ನ ತೆಗೆದಿದ್ದಾರೆ, ಮೋಟಾರ್ ಅನ್ನ ತೆಗೆದಿದ್ದಾರೆ, ಕೊಟ್ಟಿದ್ದಂತಹ ಕನೆಕ್ಷನ್ ಅನ್ನ ಕಟ್ ಮಾಡಿದ್ದಾರೆ. ಇದರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು. ಕೆಆರ್ಎಸ್ ಜಲಾಶಯದಿಂದ ನೇರ ಪ್ರಸಾರದ ದೃಶ್ಯ ನೋಡ್ತಾ ಇದ್ದೀರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಇದು. ವರದಿ ಪ್ರಸಾರ ಆಗ್ತಾ ಇದ್ದಂತೆ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ, ಪರಿಶೀಲನೆ ನಡೆಸ್ತಾರೆ. ಆ ಪೈಪ್ ಅನ್ನ ತೆಗಿತಾ ಇದ್ದಾರೆ, ಮೋಟಾರ್ ಕನೆಕ್ಷನ್ ಕೂಡ ಕಟ್ ಮಾಡಿದ್ದಾರೆ. ಡ್ಯಾಮ್ ನಿಂದ ಫಾರ್ಮ್ ಹೌಸ್ಗೆ ನೀರು ಹರಿದು ಹೋಗ್ತಾ ಇತ್ತು. ಯಾರ ಭಯವೂ ಇಲ್ಲ, ಲಂಗು ಲಗಾಮಿಲ್ಲ. ಎಷ್ಟು ವರ್ಷಗಳಿಂದ ಈ ನೀರಿನ ಕಳ್ಳತನ ನಡೀತಾ ಇತ್ತು ಗೊತ್ತಿಲ್ಲ. ಸ್ಥಳೀಯರ ಕಣ್ಣಿಗೆ ಬೀಳ್ತಾ ಇದ್ದಂತೆ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಈ ಫಾರ್ಮ್ ಹೌಸ್ ಪ್ರಭಾವಿಗಳಿಗೆ ಸೇರಿದ್ದು ಅನ್ನೋ ಕಾರಣಕ್ಕೆ ಕೆಲವರು ಗೊತ್ತಿದ್ರೂ ಸುಮ್ಮನಾಗಿರ್ತಾರೆ. ಆದ್ರೆ ಕೆಲವರು ವಿಡಿಯೋ ಸಮೇತ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರು. ಆದ್ರೂ ಸಹ ಅಧಿಕಾರಿಗಳು ಸೈಲೆಂಟ್ ಆಗಿದ್ರು. ಆದ್ರೆ ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ವರದಿ ಪ್ರಸಾರ ಆಯ್ತೋ ಆಗ ಅಧಿಕಾರಿಗಳು ಇನ್ನು ಸುಮ್ಮನೆ ಕೂತ್ರೆ ಆಗಲ್ಲ ಅಂತ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸ್ತಾರೆ. ಆ ಪೈಪ್ ಅನ್ನ ಕಟ್ ಮಾಡಿದ್ದಾರೆ, ಕನೆಕ್ಷನ್ ಕಟ್ ಮಾಡಿದ್ದಾರೆ. ಮೋಟಾರ್ ಹಾಕಲಾಗಿತ್ತು, ಆ ಮೋಟಾರ್ ಅನ್ನು ತೆಗೆದಿದ್ದಾರೆ, ವೈರ್ಗಳನ್ನ ಕಟ್ ಮಾಡಿದ್ದಾರೆ. ಸುತ್ತಮುತ್ತಲ ಭಾಗದಲ್ಲಿ ಯಾರೇ ಈ ರೀತಿ ನೀರನ್ನ ಕಳ್ಳತನ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಈ ಕೂಡಲೇ ಪರಿಶೀಲನೆ ನಡೆಸಬೇಕು. ಅಂತವರ ವಿರುದ್ಧ ಕ್ರಮ ತಗೋಬೇಕಾಗತ್ತೆ. ಕಾವೇರಿಯ ಒಡಲು ಬರಿದಾಗ್ತಾ ಇದೆ. ಜೀವ ಜಲ ಕಾವೇರಿ. ಬೆಂಗಳೂರಿನಲ್ಲಿ ಈಗಾಗಲೇ ನೀರಿಗೋಸ್ಕರ ಹಾಹಾಕಾರ ಶುರುವಾಗಿದೆ. ಹನಿ ಹನಿ ನೀರಿಗೂ ಜನ ಪರದಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇಲ್ಲಿ ನೀರು ಕಳ್ಳತನ ಆಗ್ತಾ ಇದೆ ಇಷ್ಟು ವರ್ಷಗಳಿಂದ. ಹಾಗಾದ್ರೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಇಲ್ಲಿ ಯಾವಾಗ್ನಿಂದ ಈ ರೀತಿ ನೀರು ಕಳ್ಳತನ ಆಗ್ತಾ ಇತ್ತಂತೆ? ಸ್ಥಳೀಯರು ಮಾಹಿತಿ ಕೊಟ್ಟರು, ಕ್ಯಾರೆ ಅಂತಿರ್ಲಿಲ್ಲ. ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಇದ್ರ ಬಗ್ಗೆ ವರದಿ ಬರುತ್ತೋ ಇನ್ನು ಸುಮ್ಮನೆ ಕೂತ್ರೆ ಆಗಲ್ಲ ಅಂತ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ, ಕ್ರಮ ತೆಗೆದುಕೊಂಡಿದ್ದಾರೆ. ಆದ್ರೆ ಸುತ್ತಮುತ್ತಲು ಎಲ್ಲೇ ಕಳ್ಳತನ ಆಗಿದ್ರು ಕೂಡ ಅದರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಬೇಕಾಗಿದೆ. ಅದು ಮೀಡಿಯಾದಲ್ಲಿ ಬಂದ ನಂತರವೇ ನಾವು ಕ್ರಮ ತಗೋಬೇಕು ಅನ್ನೋ ಮನಸ್ಥಿತಿ ಯಾಕೆ ಅಂತ ಅಧಿಕಾರಿಗಳಿಗೆ?
ಬಹುಶಃ ಇದು ಅಧಿಕಾರಿಗಳು ಬಲವಂತದಿಂದ ಮಾಡ್ತಾ ಇರ್ತಕ್ಕಂಥ ಕೆಲಸ ಅಂತ ನಾವಷ್ಟೇ ಕೂಡ ಅನ್ಕೊಳ್ಬೋದು. ನೀವು ಗಮನಿಸ್ತಾ ಇದ್ರೆ ಈಗೇನು ಕಾವೇರಿಯ ಹಿನ್ನೀರು ಏನಿದೆ, ಹಿನ್ನೀರಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಮೋಟಾರ್ಗಳನ್ನು ಇಟ್ಟು ಪಕ್ಕದಲ್ಲಿರ್ತಕ್ಕಂಥ ಫಾರ್ಮ್ ಹೌಸ್ಗಳಿಗೆ ನೀರನ್ನು ಸರಬರಾಜು ಮಾಡ್ಕೊಳ್ಳುವಂಥದ್ದು ಪಕ್ಕ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ, ಅಲ್ಲೂ ಕೂಡ ಏನು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿರ್ಬೋದು, ಚೆಸ್ಕಾಂನ ಅಧಿಕಾರಿಗಳಿರ್ಬೋದು, ಅವರೆಲ್ಲರೂ ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಆದರೆ ಇದು ನಿರಂತರವಾಗಿ ಮೊದಲಿಂದನೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. ಬೇಸಿಗೆ ಸಂದರ್ಭಗಳಲ್ಲಿ ತಮ್ಮ ಫಾರ್ಮ್ ಹೌಸ್ಗಳಿಗೆ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ನೀರು ಅವರ ಬೋರ್ವೆಲ್ಗಳಲ್ಲಿ ಸಿಗದೇ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಕೂಡ ಇವರು ಈ ರೀತಿಯಾಗಿ ಅಕ್ರಮವಾಗಿ ಮೋಟಾರ್ಗಳನ್ನು ಇಟ್ಟು ನೀರನ್ನು ಸರಬರಾಜು ಮಾಡ್ಕೊಳ್ಳೋದು ಗೊತ್ತಿತ್ತು. ಆದರೆ ಎಷ್ಟೇ ದೂರುಗಳನ್ನು ಅಂದರೆ ಕಾವೇರಿ ನೀರಾವರಿ ನಿಗಮಕ್ಕಿರ್ಬೋದು, ಜೊತೆಗೆ ಸಂಬಂಧಪಟ್ಟಂತ ಎಲೆಕ್ಟ್ರಿಕ್ ಅಧಿಕಾರಿಗಳಿಗಿರ್ಬೋದು, ಅವ್ರಿಗೆ ಎಷ್ಟೇ ದೂರನ್ನ ಕೊಟ್ಟರು ಕೂಡ ಯಾರು ಕೂಡ ಸರಿಯಾಗಿ ಎಚ್ಚೆತ್ಕೊಂಡಿರಲಿಲ್ಲ. ಹಾಗಾಗಿ ಕೂಡ ಸ್ಥಳೀಯರು ಈಗ ಸದ್ಯಕ್ಕೆ ಮಾಧ್ಯಮದ ಮೊರೆ ಹೋದಂಥದ್ದು. ಮಾಧ್ಯಮಗಳಲ್ಲಿ ಸುದ್ದಿ ಯಾವಾಗ ಬಿತ್ತರ ಆಯಿತು, ಬಿತ್ತರ ಆದ ತಕ್ಷಣವೇ ಕೂಡ ಈಗ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ. ಬಂದು ಈಗ ಸದ್ಯಕ್ಕೆ 2 ಮೋಟಾರ್ಗಳ ಕನೆಕ್ಷನ್ ಅನ್ನು ಕಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಫಸ್ಟ್ ನಿಮಗೆ ಹೇಳ್ತೀನಿ, ಈಗ ಸದ್ಯಕ್ಕೆ ನೀರು ಈಗ ಕ್ಯಾಮ್ರಾದ ಬಲಭಾಗದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿಂದ ಸುಮಾರು ಒಂದು 200 ಮೀಟರ್ ದೂರ ಅಂದರೆ ಕಾವೇರಿಯ ಹಿನ್ನೀರು ಎಲ್ಲಿಗೆ ಹೋಗಿ ಸ್ಟಾಪ್ ಆಗುತ್ತೆ ಅಲ್ಲಿಗೆ ಬಂದು ಪ್ರಭಾವಿಗಳೀಗ ಫಾರ್ಮ್ ಹೌಸ್ಗಳನ್ನು ಸಾಕಷ್ಟು ಜನ ಮಾಡಿದ್ದಾರೆ. ನೀವು ಗಮನಿಸ್ಬೋದು, ಅಲ್ಲೂ ಕೂಡ ಸುತ್ತ ತಂತಿ ಬೇಲೆಯನ್ನು ಹಾಕಿ ಫಾರ್ಮ್ ಹೌಸ್ ಮಾಡಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಇಲ್ಲಿ ಇರ್ತಕ್ಕಂಥ 2 ಫಾರ್ಮ್ ಹೌಸ್ಗಳೇನಿದೆ, ಅಂದರೆ ಅಕ್ರಮವಾಗಿ ನೀರನ್ನು ಸಂಪರ್ಕವನ್ನು ಪಡೆದಿರ್ತಕ್ಕಂಥ ಫಾರ್ಮ್ ಹೌಸ್ಗಳೇನಿವೆ, ಅವು 2 ಪ್ರಭಾವಿ ಪೊಲೀಸ್ ಅಧಿಕಾರಿಗಳಿಗೆ ಸೇರಿದಂಥ ಫಾರ್ಮ್ ಹೌಸ್ಗಳಾಗಿದೆ ಅಂತೇಳಿ ಸದ್ಯಕ್ಕೆ ಮಾಹಿತಿ ತಿಳಿದು ಬರ್ತಾ ಇದೆ. ಅಂತ 2 ಪೊಲೀಸ್ ಅಧಿಕಾರಿಗಳೇ ತಮ್ಮ ಫಾರ್ಮ್ ಹೌಸ್ಗೆ ಬೇಕಾಗಿರ್ತಕ್ಕಂಥ ಬೆಳೆಗಳಿಗೆ ಮರಗಳಿಗೆ ಬೇಕಾಗಿರ್ತಕ್ಕಂಥ ನೀರೇನಿದೆ ಆ ನೀರನ್ನು ಕೂಡ ಪಡಿಲಿಕ್ಕೆ ಅಕ್ರಮವಾಗಿ ಕಾವೇರಿಯ ಒಡಲಿಗೆ ಕಣ್ಣು ಹಾಕಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ನಾನು ನಿಮ್ಗೆ ಇನ್ನೊಂದು ದೃಶ್ಯವನ್ನು ತೋರಿಸ್ತೀನಿ. ಈಗಷ್ಟೇ ಕೂಡ ಅಧಿಕಾರಿಗಳು ಕಾವೇರಿ ನೀರಿನ ಮತ್ತೊಂದು ದಡಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ನೀರಿನ ಸಂಪರ್ಕ ಇರ್ತಕ್ಕಂಥದ್ದು. ಇಲ್ಲಿ ಯಾರು ಕೂಡ ಏನು ರೈತರೇನು ನೀರು ತಗೊಳ್ಳುವಂಥದ್ದಲ್ಲ. ಈ ನೀರಿನ ಸುತ್ತ ಪ್ರಭಾವಿಗಳು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದು ಇಲ್ಲಿ ಭೂಮಿಯನ್ನು ಖರೀದಿ ಮಾಡಿರ್ತಕ್ಕಂಥ ಪ್ರಭಾವಿಗಳೇನಿದ್ದಾರೆ, ಅವರು ಮಾಡಿರ್ತಕ್ಕಂಥ ಫಾರ್ಮ್ ಹೌಸು ವಾರದಲ್ಲಿ 1-2 ಬಾರಿ ಬಂದು ಅವರು ಉಳ್ಕೊಳ್ಳೋಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಫಾರ್ಮ್ ಹೌಸ್ಗಳೇನಿವೆ ಅವುಗಳಿಗೆ ಬೇಕಾಗಿರ್ತಕ್ಕಂಥ ನೀರಿಗೆ ಈ ರೀತಿಯಾದ ಒಂದು ಅಕ್ರಮವಾದ ಸಂಪರ್ಕವನ್ನು ಮಾಡ್ಕೊಂಡಿದ್ದಾರೆ ಅಂತೇಳಿ ಈಗ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು. ಈಗಾಗಲೇ ಕೂಡ ರಾಜ್ಯದಲ್ಲಿ ಬರ ಎಡತಾಕಿದೆ. ಅದರಲ್ಲೂ ಕೂಡ ರಾಜ್ಯದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ರಾಜಧಾನಿಯಲ್ಲಿ ನೀರಿಗೆ ಹಾಹಾಕಾರ ಇರತಕ್ಕಂಥದ್ದು. ಅದರ 4 ಹಂತಗಳಲ್ಲಿ ಕಾವೇರಿ ನೀರು ಬೆಂಗಳೂರಿಗೆ ಬರುತ್ತೆ. ಆದರೆ ಕಾವೇರಿ ನೀರನ್ನು ಸಂಗ್ರಹ ಮಾಡಿರ್ತಕ್ಕಂಥ KRS ಅಲ್ಲಿ ಕೂಡ 47 TMC ನೀರು ಇರುವಂಥ ಕಡೆಗಳಲ್ಲಿ ಕೇವಲ 11 TMC ಇರ್ತಕ್ಕಂಥದ್ದು. ಪ್ರತಿ ತಿಂಗಳು ಕೂಡ 1.5 ಇಂದ 2 TMC ನೀರು ಬೆಂಗಳೂರಿಗೆ ಖಾಲಿ ಆಗುತ್ತೆ. ಇಂಥ ಸಂದರ್ಭಗಳಲ್ಲಿ ಇರ್ತಕ್ಕಂಥ ಅಲ್ಪ ಸ್ವಲ್ಪ ನೀರನ್ನು ಕುಡಿಲಿಕ್ಕೆ ಕೊಡಬೇಕಾಗಿದೆ. ಯಾಕಂತೇಳಿದ್ರೆ ಈಗಾಗಲೇ ನಾವು ಗಮನಿಸ್ಬೋದು, KRS ನಲ್ಲಿ ಇರ್ತಕ್ಕಂಥ 4 ನಾಲೆಗಳೇನಿವೆ, ದೇವರಾಜ ನಾಲೆ ಇರ್ಬೋದು, VC ನಾಲೆ ಇರ್ಬೋದು, ಮತ್ತು ವರುಣ ಇರ್ಬೋದು, ಈ ರೀತಿಯಾಗಿ ಎಲ್ಲ ನಾಲೆಗಳನ್ನು ಸ್ಟಾಪ್ ಮಾಡಿದ್ದಾರೆ. ಅಲ್ಲಿಗೆ ನೀರು ಬಿಡದೇ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ರೈತರು ಯಾವುದೇ ಬೆಳೆಯನ್ನು ಕೂಡ ಬೆಳೀತಾ ಇಲ್ಲ. ಕುಡಿಯೋಕ್ಕೆ ನೀರನ್ನು ಉಳಿಸ್ಕೊಂಡ್ರೆ ಸಾಕಾಗಿದೆ. ಇಂತಹ ಸಂದರ್ಭದಲ್ಲಿ ಕುಡಿಯೋ ನೀರನ್ನು ಸಂಗ್ರಹ ಮಾಡ್ಕೊಂಡಿರ್ತಕ್ಕಂಥ ಕುಡಿಯೋ ನೀರೇನಿದೆ ಅದನ್ನು ಅಕ್ರಮವಾಗಿ ಈ ರೀತಿಯಾಗಿ ಪ್ರಭಾವಿಗಳು ಬಳಕೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ನಿಜಕ್ಕೂ ಕೂಡ ದುರದೃಷ್ಟಕರ. ಆದರೆ ಇಂಥ ವಿಚಾರಗಳು ಗೊತ್ತಿದ್ದು ಕೂಡ ಗೊತ್ತಿಲ್ಲದ ರೀತಿಯಾಗಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಕ್ಷಮ್ಯ ಆಗಿರ್ತಕ್ಕಂಥದ್ದು. ಯಾವಾಗ ಸುದ್ದಿ ಬಿತ್ತರ ಆಗುತ್ತೆ, ಬಿತ್ತರ ಆದ ತಕ್ಷಣವೇ ಕೂಡ ಈಗ ಸದ್ಯಕ್ಕಂತೂ ಎಚ್ಚೆತ್ಕೊಂಡಿದ್ದಾರೆ. ನಾವು ನೋಡಿದ ಪ್ರಕಾರದಲ್ಲಿ ಈಗ ಸದ್ಯಕ್ಕೆ 2 ಮೋಟಾರ್ಗಳ ಕನೆಕ್ಷನನ್ನು ಕಟ್ ಮಾಡುವಂಥ ಕೆಲಸಗಳಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಹಿನ್ನೀರಿನಲ್ಲಿ ಸಾಮಾನ್ಯ ಸಂದರ್ಭಗಳಲ್ಲಿ ಯಾವ ರೀತಿಯಾಗಾದರೂ ಮಾಡ್ಬೋದು. ಆದರೆ ಬರದಂಥ ಸಂದರ್ಭ ಏನಿರುತ್ತೆ, ಕುಡಿಯೋಕೆ ನೀರಿನ ಅಗತ್ಯ ಇರತಕ್ಕಂಥ ಸಂದರ್ಭ ಏನಿರುತ್ತೆ, ಇಂಥ ಸಂದರ್ಭಗಳಲ್ಲಿ ಯಾರೂ ಕೂಡ ಅನ್ಯ ಕಾರಣಗಳಿಗೆ ನೀರನ್ನು ಬಳಕೆಯನ್ನು ಮಾಡಬಾರ್ದು. ಅಂಥ ನೀರುಗಳನ್ನು ಉಳಿಸಿ ರಾಜ್ಯದಲ್ಲಿರ್ತಕ್ಕಂಥ ಜನರೇನಿದ್ದಾರೆ ಜನರಿಗೆ ಕುಡಿಲಿಕ್ಕೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಏನಾದರೂ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಪ್ರಭಾವಿಗಳು ತಮ್ಮ ಪ್ರಭಾವವನ್ನು ಬಳಸ್ಕೊಂಡು ಸುಮಾರು 300-400 ಮೀಟರ್ಗಳು, ಅಂದರೆ ನಾವಿಲ್ಲಿ ಗಮನಿಸಬೇಕು. ಯಾಕಂತ ಹೇಳಿದ್ರೆ ಇಲ್ಲಿಂದ ನೀರನ್ನು ತೆಗೆದುಕೊಂಡು ಹೋಗಬೇಕು. ಫಾರ್ಮ್ ಹೌಸ್ಗೆ ಅವರು ಕರೆಂಟ್ ಕನೆಕ್ಷನನ್ನು ಕೂಡ ತಗೊಂಡಿದ್ದಾರೆ. ಕೆಲವೊಂದು ಫಾರ್ಮ್ ಹೌಸ್ಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಅವರಿಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿರ್ತಕ್ಕಂಥದ್ದು. ಫಾರ್ಮ್ ಹೌಸ್ಗೆ ಅದು ಯಾವ ಆಧಾರದ ಮೇಲೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದಾರೆ ಅದು ಕೂಡ ನಿಜಕ್ಕೂ ಕೂಡ ಅಕ್ಷಮ್ಯ ಆಗುತ್ತೆ. ಇದೆಲ್ಲವೂ ಕೂಡ ಒಂದು ಹಂತದಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಬೇಕು. ಅವರು ಕೊಟ್ಟಿರ್ತಕ್ಕಂಥ ವಿದ್ಯುತ್ ಸಂಪರ್ಕವೂ ಕೂಡ ಸರಿಯಾ ಅನ್ನೋದು. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಏನು ಪ್ರಭಾವಿಗಳು ಅಕ್ರಮವಾಗಿ ಮಧುಸೂದನ್, ಕಾವೇರಿ ನೀರು ಕದ್ದವರ ಬಣ್ಣ ಬಯಲು ಮಾಡಿದ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಸುವರ್ಣ ನ್ಯೂಸ್
ವರದಿ ಪ್ರಸಾರ ಆಗ್ತಾ ಇದ್ದಂತೆ ಅಧಿಕಾರಿಗಳು ಕೆಆರ್ಎಸ್ಗೆ ಬಂದಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ರು. ಹಾಗಾದ್ರೆ ಇಷ್ಟು ದಿನ ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿ ಇರಲಿಲ್ವಾ? ಸ್ಥಳೀಯರು ಮಾಹಿತಿ ಕೊಟ್ಟ ನಂತರವೂ ಕೂಡ ಅಧಿಕಾರಿಗಳು ಸುಮ್ಮನಿದ್ದ್ಯಾಕೆ? ಈಗ ಮಾಧ್ಯಮಗಳಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಕೆಆರ್ಎಸ್ಗೆ ಅಧಿಕಾರಿಗಳು ಬರ್ತಾರೆ. ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈಗ ಕಾಟಾಚಾರದ ಭೇಟಿ ಕೊಟ್ಟಿದ್ದಾರೆ ಅಧಿಕಾರಿಗಳು. ಕೆಆರ್ಎಸ್ಗೆ ಕಾವೇರಿ ನಿಗಮದ ಎಇ ಎಡಬ್ಲ್ಯೂ ಭೇಟಿ ಕೊಟ್ಟಿದ್ದಾರೆ. ಆದ್ರೆ ಇದು ಕಾಟಾಚಾರದ ಭೇಟಿ. ಡ್ಯಾಂಗೆ ಅಳವಡಿಸಿದ್ದ ಮೋಟಾರ್ ವೈರ್ಗಳನ್ನ ಅಧಿಕಾರಿಗಳು ಕಿತ್ತೆಸೆದಿದ್ದಾರೆ. 10 ನಿಮಿಷದಲ್ಲಿ ಪರಿಶೀಲನೆ ಮುಗಿಸಿದ್ದಾರೆ. ವೈರ್ ಕಿತ್ತೆಸೆದು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಅಧಿಕಾರಿಗಳು. ಇದು ಕಾಟಾಚಾರದ ಭೇಟಿ. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. 10 ನಿಮಿಷದಲ್ಲಿ ಪರಿಶೀಲನೆ ಮಾಡಿ ಮುಗಿಸಿದ್ರು. ವೈರ್ ಅನ್ನ ಕಿತ್ತೆಸೆದ್ರು. ಅಲ್ಲಿಂದ ಕಾಲ್ ಕಿತ್ತರು ಅಧಿಕಾರಿಗಳು. ಮಾಧ್ಯಮದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ. ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಫಾರ್ಮ್ ಹೌಸ್ ಮಾಲೀಕ ಯಾರು? ಎಷ್ಟು ವರ್ಷದಿಂದ ನೀರು ಕದಿತಾ ಇದ್ರು? ಯಾವುದರ ಬಗ್ಗೆ ಕೂಡ ಅಧಿಕಾರಿಗಳ ಬಳಿ ಉತ್ತರ ಇಲ್ಲ. ಉತ್ತರ ಕೊಡೋ ಗೋಜಿಗೆ ಹೋಗಿಲ್ಲ ಅಧಿಕಾರಿಗಳು. 10 ನಿಮಿಷದಲ್ಲಿ ಭೇಟಿ ಮಾಡಿ ಕೆಲಸ ಮುಗಿಸಿ ಅಲ್ಲಿಂದ ಹೊರಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಎಷ್ಟು ವರ್ಷದಿಂದ ಈ ರೀತಿ ನೀರಿನ ಕಳ್ಳತನ ಇಲ್ಲಿ ನಡೀತಾ ಇತ್ತು. ವ್ಯವಸ್ಥಿತವಾಗಿ ನೀರಿನ ಕಳ್ಳತನ ಆಗ್ತಾ ಇತ್ತು. ಪೈಪ್ ಹಾಕಿದ್ದಾರೆ, ಮೋಟಾರ್ ಅಳವಡಿಸಿದ್ದಾರೆ. ಮಾಹಿತಿನೇ ಇರಲಿಲ್ವಾ ಹಾಗಾದ್ರೆ ಅಧಿಕಾರಿಗಳಿಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.